ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಗೌರಿ ವ್ಲಾಗ್ಸ್ ಇನ್ ಕನ್ನಡ. ಇವತ್ತು ಮಾರ್ನಿಂಗ್ ನಾನು ಪಾಪುಗೆ ಅಂತ ಬ್ರಾಕ್ಲಿ ಮತ್ತು ಬೇಳೆ ಎಲ್ಲ ಹಾಕಿಬಿಟ್ಟು ತಿಂಡಿಯನ್ನು ಮಾಡ್ತಾ ಇದ್ದೀನಿ. ಬ್ರಾಕ್ಲಿಯಲ್ಲಿ ಕ್ಯಾಲ್ಶಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ, ಅದಕ್ಕೆ ಮಕ್ಕಳಿಗೆ ಕೊಡೋದ್ರಿಂದ ತುಂಬಾ ಉಪಯೋಗ ಇರುತ್ತೆ. ನಾವು ಯೂಶಲಿ ಬರೀ ರಾಗಿಯಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇರುತ್ತೆ ಅಂತ ಅಂದ್ಕೊತೀವಿ, ಅದು ಖಂಡಿತವಾಗ್ಲೂ ತಪ್ಪು. ಎಲ್ಲ ಗ್ರೀನ್ ವೆಜಿಟೇಬಲ್ಸ್ ಏನಿರುತ್ತೋ ಅದರಲ್ಲೆಲ್ಲ ಕ್ಯಾಲ್ಶಿಯಂ ಇರುತ್ತೆ. ಮತ್ತು ಇಲ್ಲೊಂದು 3 ಥರದ ಬೇಳೆಯನ್ನು ಹಾಕ್ಕೋತಾ ಇದ್ದೀನಿ ನಾನು. ಮತ್ತು ಇವಾಗ ಸ್ವಲ್ಪ ವಾತಾವರಣ ಥಂಡಿ ಇರೋದ್ರಿಂದ ಅವರ ತಿಂಡಿ ಇರ್ಬೋದು, ಊಟ ಇರ್ಬೋದು, ಎಲ್ಲದರಲ್ಲೂ ನಾನು ಸ್ವಲ್ಪ ಬೆಳ್ಳುಳ್ಳಿ ಮೆಣಸನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು 3 ಥರ ಬೇಳೆ, ಹಾಗೆ ಒಂದು ಸ್ವಲ್ಪ ಅಕ್ಕಿ ಮತ್ತು ಬೆಳ್ಳುಳ್ಳಿ ಮೆಣಸು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊತೀನಿ. ತುಂಬ ಜಾಸ್ತಿ ನೀರು ಹಾಕ್ಕೊಂಡು ಕೂಗಿಸ್ಕೊಳ್ಳೋಕ್ಕೂ ಹೋಗಬೇಡಿ, ಅದು ಸ್ಟಾಕ್ ಇರುತ್ತಲ್ಲ ಅದು ಕೂಡ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಅದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಅದರಲ್ಲೇ ಹೊಟ್ಟೋಗ್ಬಿಡುತ್ತೆ ನೀವು ಸ್ಟಾಕ್ನ ಚೆಲ್ಲಿದ್ರೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನು ಹಾಕ್ಕೊಳ್ಳಿ, ಜಾಸ್ತಿ ನೀರನ್ನು ಹಾಕೋಬಿಡಿ. ಆದರೆ ನೀವು ಸ್ಟೀಮ್ ಮಾಡಿ ಕೂಡ ಕೊಡ್ಬೋದು. ಒಂದು ಚಿಟಿಕೆಯಷ್ಟು ಅರಿಶಿನ ಹಾಗೆ 1-2 ಕಾಳು ಕಲ್ಲುಪ್ಪನ್ನು ಹಾಕೋತಾ ಇದ್ದೀನಿ. ಬ್ರಾಕ್ಲಿಯನ್ನು ಫಸ್ಟೇ ಸ್ವಲ್ಪ ನಾನು ಅರಿಶಿನ ಮತ್ತು ಒಂದೇ ಒಂದು ಕಲ್ಲು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಮತ್ತು ಅದರ ನೀರನ್ನೆಲ್ಲ ತೆಗೆದು ಒಂದು ಸತಿ ವಾಶ್ ಮಾಡಿ ಆಮೇಲೆ ಇಲ್ಲಿ ನಾನು ಹಾಕೋತಾ ಇದ್ದೀನಿ. ಮಗುಗೆ ಬ್ರಾಕ್ಲಿಯನ್ನು ಕೊಡೋದು ತುಂಬಾ ಒಳ್ಳೆಯದು. ಹಾಗೆ ಅವ್ರ ವೆಜಿಟೇಬಲ್ಸಲ್ಲಿ ಈ ಬ್ರಾಕ್ಲಿಯನ್ನು ಆ್ಯಡ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ಬೆಂದಿದ್ದಾದಮೇಲೆ ಸ್ವಲ್ಪ ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡಿ, ಬೇಕು ಅಂದರೆ ನೀವು ಸ್ವಲ್ಪ ತುಪ್ಪನ ಕೂಡ ಹಾಕಿ ಕೊಡ್ಬೋದು. ವಾತಾವರಣ ಥಂಡಿ ಇದ್ದಾಗ ಅಥವಾ ಮಕ್ಕಳಿಗೆ ಶೀತ ಆಗಿದ್ದಾಗ ಸ್ವಲ್ಪ ತುಪ್ಪನ ಕಮ್ಮಿ ಮಾಡಿ ಕೊಡೋದನ್ನು, ಕೆಮ್ಮು ಎಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ. ಶ್ರೇಯಾನ್ಗೆ ಬ್ರಾಕ್ಲಿ ಅಂದರೆ ಇಷ್ಟ, ಎಲ್ಲ ಥರದ ತರಕಾರಿಗಳನ್ನು ಅವರು ತಿಂತಾರೆ, ಯಾವುದು ಬೇಡ ಅಂತ ಎಲ್ಲ ಏನೂ ಅನ್ನಲ್ಲ. ಯೂಶಲಿ ತಿಂಡಿ ಎಲ್ಲ ಸ್ವಲ್ಪ ತಿಂದಾದ್ಮೇಲೆ ಸ್ವಲ್ಪ ಆ್ಯಕ್ಟಿವ್ ಆಗಿ ಆಟ ಆಡ್ತಾರೆ. ಇಲ್ಲಿ ಸುಮ್ಮನೆ ಗಾಗಲ್ಸ್ನ ಹಾಕ್ಕೊಂಡ್ರೆ ಅದು ಸ್ವಲ್ಪ ಆಚೆ ಬೇರೆ ಥರ ಕಾಣಿಸುತ್ತೆ ಅಲ್ವಾ, ಅದಕ್ಕೆ ಅದೇ ಒಂಥರ ಇರೋ ಒಂದು ಖುಷಿ ಥರ ಹಾಕೋಬಿಟ್ಟು ಸುತ್ತ ನೋಡೋದು ಮತ್ತು ಅದನ್ನು ತೆಗಿಯೋದು, ಬೆಳಕು ಬಂತು ಅನ್ನೋ ಥರ ಒಂದು ಫೀಲ್ ಆಟ ಆಡ್ಕೊಂಡು ಇದ್ರು. ಫಸ್ಟು ಸ್ವಲ್ಪ ಹಾಕಿಸ್ಕೊತಿರ್ಲಿಲ್ಲ ಏನೋ ಅಂತ, ಇವಾಗ ಅದನ್ನು ಚೆನ್ನಾಗಿ ಆಟ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಕ್ಕೊಳ್ಳೋದು, ತೆಗಿಯೋದು, ಮತ್ತು ಅದು ನನ್ನ ಕೈಗೆ ಕೊಡೋದು, ಹಾಕು ಅಂತ ಹೇಳೋದು, ಆ ಥರ ಎಲ್ಲ ಮಾಡ್ತಾ ಇದ್ದಾರೆ. ಅವರು ಚಿಕ್ಕದಾಗಿ ಒಂದೊಂದನ್ನೇ ಕಲಿಯೋದು ನೋಡೋದಕ್ಕೇ ತುಂಬ ಖುಷಿ ಅನಿಸುತ್ತೆ. ಅದಾದಮೇಲೆ ಪಾಪುಗೆ ಅವ್ರ ಅಜ್ಜಿ ಕೈಗೆ ಬಳೆನ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಅಂತ ನಾವು ಗೋಲ್ಡ್ ಶಾಪಿಗೆ ಹೋದ್ವಿ. ನಾವು ಯೂಶಲಿ ಪವನ್ ಜ್ಯುವೆಲ್ಲರ್ಸ್ ಅಂತ ಇದೆ, ಅಲ್ಲೇ ಹೋಗ್ತೀವಿ. ಅನಿತ್ ಕೂಡ ಡೈರೆಕ್ಟಾಗಿ ಶಾಪ್ ಹತ್ರನೇ ಬಂದಿದ್ರು, ಲೇಟ್ ಆಗುತ್ತೆ ಅಂದ್ಬಿಟ್ಟು. ಸೊ ಒಂದೊಂದೇ ಹಾಕ್ಬಿಟ್ಟು ನೋಡ್ತಾ ಇದ್ದೀವಿ ಯಾವ ಥರದ್ದು ಚೆನ್ನಾಗಿ ಕಾಣಿಸುತ್ತೆ ಪಾಪುಗೆ ಅಂತ. ಬಟ್ ಏನಂದರೆ ಬ್ಯಾಂಗಲ್ ಥರ ತೊಗೊಂಬಿಟ್ರೆ ಜಾಸ್ತಿ ದಿನ ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ಅಡ್ಜಸ್ಟೇಬಲ್ ಬರುತ್ತಲ್ಲ ಆ ಥರದ್ದು ತೊಗೊಳ್ಳೋಣ ಅಂತ ಹೋದ್ವಿ. ಮತ್ತು ಅಡ್ಜಸ್ಟೇಬಲಲ್ಲೂ ಒಂದು ಡಿಸೈನ್ ಇಷ್ಟ ಆಯಿತು, ಬಟ್ ಅದು ಸ್ಟೋನ್ ಕಲರ್ ಪಿಂಕ್ ಇತ್ತು. ಅದು ಮಕ್ಕಳಿಗೆ ಅಂದರೆ ಗರ್ಲ್ ಬೇಬಿಗಾದರೆ ಚೆನ್ನಾಗಿ ಅನಿಸ್ತಿತ್ತು ಅಂದ್ಬಿಟ್ಟು ಮತ್ತೆ ಅದೇ ಥರದ್ರಲ್ಲಿ ಸ್ಟೋನ್ಸ್ ಎಲ್ಲ ಏನು ಬೇಡ, ನಾರ್ಮಲ್ ಪ್ಲೇನ್ ಡಿಸೈನೇ ಇರಲಿ ಅಂತ ಹೇಳಿಬಿಟ್ಟು ಮತ್ತೆ ಮಾಡೋಕ್ಕೆ ಕೊಟ್ಬಿಟ್ಟು ಬಂದ್ವಿ. ಇವರಂತೂ ಇವಾಗ ಎಲ್ಲೋದ್ರೂ ಡ್ಯಾನ್ಸ್ ಮಾಡೋದಂತೂ ಬಿಡಲ್ಲ. ಅಲ್ಲಿ ಗೋಲ್ಡ್ ಶಾಪಲ್ಲಿ ಕೂತ್ಕೊಂಡು ಕೂಡ ಡ್ಯಾನ್ಸ್ ಮಾಡ್ತಾನೆ ಇದ್ರ ಅದನ್ನೆಲ್ಲ ನೋಡಿಕೊಂಡು. ಆಮೇಲೆ ವಾಪಸ್ ಬಂದ್ವಿ ಆರ್ಡ್ರ್ ಮಾಡಿಬಿಟ್ಟು. ಈಗ ನಾನು ಚಿಕನ್ ಚಾಪ್ಸಿಗೆ ರೆಡಿ ಮಾಡ್ಕೊಂಡಿದ್ದೀವಿ, ಅದನ್ನು ತೋರಿಸ್ಬಿಡ್ತೀನಿ ರೆಸಿಪಿನ ಬೇಗ. ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ ಈರುಳ್ಳಿ, 1 ಪೀಸ್ ಚಕ್ಕೆ, 1-3 ಲವಂಗ, ಮತ್ತು ಸ್ವಲ್ಪ ಮೆಣಸು, ಕಾಯಿ, ಹಾಗೆ ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದಿಷ್ಟನ್ನು ರುಬ್ಬಿಟ್ಟು ನಾನು ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಸ್ವಲ್ಪ ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊಂಡು ಚಿಕನ್ನ ಹಾಕ್ಕೊಂಡು ಅರಿಶಿನದ ಪುಡಿ ಮತ್ತು ಉಪ್ಪನ್ನು ಸೇರಿಸ್ಕೊಂಡು ಅದನ್ನು ಬಾಡಿಸ್ಕೊಂಡು ಒಗ್ಗರಣೆ ಹಾಕ್ಕೋತೀನಿ. ಆಮೇಲೆ 1 ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ 1 ಸ್ಪೂನಷ್ಟು ಗರಂ ಮಸಾಲ, 1 ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿಯಷ್ಟು ಗರಂ ಮಸಾಲಾನ ಹಾಕ್ಕೊಂಡು ಹುರ್ಕೋತೀನಿ. ಆಮೇಲೆ ಸ್ವಲ್ಪ ಪುದೀನ ಸೊಪ್ಪು, ಯಾವಾಗಲೂ ಅಷ್ಟೇ ನೀವು ಚಿಕನ್ ಏನೇ ಒಂದು ಮಾಡಬೇಕಾದ್ರೂ ಸ್ವಲ್ಪ ಪುದೀನ ಎಲೆನ ಹಾಕಿ ಚೆನ್ನಾಗಾಗುತ್ತೆ. ಮತ್ತು ರುಬ್ಬಿಟ್ಕೊಂಡಿರ್ತೀವಲ್ಲ ಮಿಶ್ರಣ, ಅದನ್ನು ಕೂಡ ನಾನು ಹಾಕೋತಾ ಇದ್ದೀನಿ. ಇದು ಏನನ್ನು ಹುರ್ಕೊಂಡಲ್ಲೇ ಹಾಗೆ ಡೈರೆಕ್ಟಾಗಿ ನಾನು ಮಾಡ್ತಾ ಇರೋದು. ಇದನ್ನು ಹುರ್ಕೊಂಡು ಮಾಡಿದ್ರು ಕೂಡ ನೀವು ತುಂಬಾ ಚೆನ್ನಾಗಾಗುತ್ತೆ. ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಅದನ್ನು ಕುಕ್ಕರಲ್ಲಿ ಕೂಗಿಸ್ಕೊಳ್ಳೋದು. ಇದು ಮುದ್ದೆಗೆ, ಚಪಾತಿ, ದೋಸೆ, ರೈಸ್ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಕಾಂಬಿನೇಷನ್ನು.
ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ. ನಾನು ಸುಮಾರು ಪಾಪುಗೆ ಒಂದು 2 ಮಂತ್ಸಿಂದನೇ ನಾನು ಸ್ವಲ್ಪ ಫ್ಲ್ಯಾಶ್ ಕಾರ್ಡ್ಸ್ ಎಲ್ಲ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಫ್ಲ್ಯಾಶ್ ಕಾರ್ಡ್ಸ್ ಎಲ್ಲ ತೋರಿಸ್ತಾ ಇದೆ, ಕಾಂಟ್ರಾಸ್ಟ್ ಕಾರ್ಡ್ಸ್ನ. ಅದಾದಮೇಲೆ ಬುಕ್ಸನ್ನ ಸ್ಟಾರ್ಟ್ ಮಾಡಿದ್ದು 5 ಮಂತ್ಸಿಂದನೇ ನಾನು ಬುಕ್ಸ್ನ ಸ್ಟಾರ್ಟ್ ಮಾಡಿದೆ. ಪ್ಲೇ ಬುಕ್ಕು ಅಂದರೆ ನಿಮಗೆ ಅದರಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಟೆಕ್ಸ್ಚರ್ ಇರುತ್ತೆ ಆ ಬುಕ್ಕಲ್ಲಿ, ಅದನ್ನು ಸ್ಟಾರ್ಟ್ ಮಾಡಿದೆ. ಅವರು ಅವಾಗೇನು ಅಷ್ಟು ಅಬ್ಸರ್ವ್ ಮಾಡ್ತಾ ಇರಲಿಲ್ಲ, ಬಟ್ ಆ ಟೆಕ್ಸ್ಚರ್ಸ್ ಇತ್ತಲ್ಲ ಒಳಗಡೆ ಇದ್ದಿದ್ದು ಅದನ್ನೆಲ್ಲ ಟಚ್ ಮಾಡ್ತಾಯಿದ್ರು ಅಷ್ಟೇ. ಬಟ್ ಇವಾಗ ಏನಂದರೆ ಬುಕ್ನ ತೊಗೊಂಬಂದು ಕೊಡ್ತಾರೆ, ಇದನ್ನು ನಂಗೆ ತೋರಿಸಿ, ಇದನ್ನು ಓಪನ್ ಮಾಡಿ, ಇದನ್ನು ಕ್ಲೋಸ್ ಮಾಡಿ ಅಂತ. ಮತ್ತು ಅವರೇ ಓಪನ್ ಮಾಡೋದಕ್ಕೆ ಕ್ಲೋಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅವ್ರಿಗೆ ಆ ಬುಕ್ ಇಷ್ಟ ಇದ್ದರೆ ಅದನ್ನು ನೋಡ್ತಾರೆ, ಇಲ್ಲಾಂದರೆ ಅದನ್ನು ಕ್ಲೋಸ್ ಮಾಡಿಬಿಟ್ಟು ಬೇರೆ ಬುಕ್ನ ತೋರಿಸ್ತಾರೆ, ಅದನ್ನು ತೋರಿಸಿ ಅಂತ. ಸೊ ನಾವು ಚಿಕ್ಕ ಮಕ್ಕಳಿಂದನೇ ನಾವು ಹೇಗೆ ಒಂದು ಹ್ಯಾಬಿಟ್ನ ಬೆಳೆಸ್ಬೋದು ಮಕ್ಕಳಲ್ಲಿ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅಂತ ಅನಿಸುತ್ತೆ ನನಗೆ ಯೂಶ್ವಲಿ ಬುಕ್ಸ್ ಅಂದರೆ ತುಂಬ ಇಷ್ಟ. ಸೊ ಪಾಪುಗೂ ನಾನು ಬುಕ್ಸ್ನ ತೋರಿಸ್ಕೊಂಡು ಅದನ್ನು ಸುಮ್ಮನೆ ಹೇಳಿಕೊಂಡು ಎಲ್ಲ ಮಾಡೋದ್ರಿಂದ ಪಾಪುಗೂ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡೋದು ಕೂಡ ಜಾಸ್ತಿ ಆಗುತ್ತೆ, ಮತ್ತು ಅವ್ರಿಗೂ ಇಂಟ್ರ್ಯಾಕ್ಷನ್ ಬೆಳೆಯುತ್ತೆ, ಮತ್ತು ಅದನ್ನೆಲ್ಲ ನೋಡಿ ಕಲಿಯೋದು, ಡಿಫ್ರೆಂಟ್ ಕಲರ್ಸ್ ಇರುತ್ತೆ, ಶೇಪ್ಸ್ ಇರುತ್ತೆ, ಅದೆಲ್ಲ ತುಂಬಾ ಇಷ್ಟಪಡ್ತಾರೆ. ಆಮೇಲೆ ಇಲ್ಲಿ ಈ ಒಂದು ಬುಕ್ಕಲ್ಲಿ ಏನಿದೆ, ಮಿರರ್ ಕೊಟ್ಟಿದ್ದಾರೆ, ಅದನ್ನು ನೋಡಿಕೊಂಡು ಪಾಪು ಅದನ್ನು ನೋಡಿ ಅವರೇ ಇಂಟ್ರ್ಯಾಕ್ಟ್ ಮಾಡೋದಕ್ಕೆಲ್ಲ ಟ್ರೈ ಮಾಡ್ತಾ ಇದ್ದಾರೆ. ಸೊ ದಿಸ್ ಈಸ್ ಆಲ್ ಎ ಗುಡ್ ಸೈನ್. ಮಕ್ಕಳು ಇಟ್ಕೊಂಡಿದ ತಕ್ಷಣ ಓದ್ಬಿಡಲಿ ಅಂತ ಎಲ್ಲ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಜಸ್ಟ್ ನಾವು ಅವ್ರಿಗೆ ಅದನ್ನು ತೋರಿಸ್ಬೇಕು, ನೋಡಪ್ಪ ಅಂತ. ಜಸ್ಟ್ ಡಿಫ್ರೆಂಟ್ ಕಲರ್ಸ್ ಇರ್ಬೋದು ಅಥವಾ ಡಿಫ್ರೆಂಟ್ ಟೆಕ್ಸ್ಚರ್ಸ್ ಇರ್ಬೋದು, ಮತ್ತು ಬುಕ್ಕಲ್ಲಿ ಬರೋವಂಥ ಒಂದು ಪಿಕ್ಚರ್ಸ್ ಇರ್ಬೋದು, ಅದನ್ನು ಮಾತ್ರ ತೋರಿಸಿದ್ರು ಸಾಕಾಗುತ್ತೆ ಈ ಒಂದು ಏಜಿಗೆ. ಮತ್ತು ಈಗಲೇ ಈಗ ಇನ್ನೂ ಆಟ ಆಡೋ ಮಗು ಈಗಲೇ ಬುಕ್ಸ್ ತೋರಿಸ್ಬೇಕು ಆ ಥರ ಎಲ್ಲ ಏನೋ ಅಂದ್ಕೊಂಡ್ಲೇಬೇಡಿ. ನಾವು ಹೇಗೆ ಮಕ್ಕಳನ್ನ ಪ್ರಾಕ್ಟೀಸ್ ಮಾಡ್ತೀವೋ, ಬಿಲ್ಡ್ ಮಾಡ್ತೀವೋ, ಮಕ್ಕಳು ಹಾಗೆ ಬೆಳೆಯುತ್ತೆ. ಪಾಪ ಮಕ್ಳಿಗೆ ಏನು ಗೊತ್ತಿರುತ್ತೆ ಅಲ್ವಾ, ನಾವು ಏನು ಹೇಳ್ಕೊಡ್ತೀವೋ ಅದೇ ರೀತಿ ಮಕ್ಕಳು ಬೆಳೆಯೋದು. ಬುಕ್ ಅಂದರೆ ಏನೋ ಒಂದು ಇದು ಅನ್ನೋ ಥರ ಅಲ್ಲ, ಬುಕ್ಕಲ್ಲೂ ಕೂಡ ಸಾಕಷ್ಟು ವಿಷಯಗಳಿರುತ್ತೆ ತಿಳ್ಕೊಳ್ಳೋದಕ್ಕೆ. ಅದನ್ನು ಕೂಡ ನಾವು ಒಂದು ಫನ್ನಿ ಟೈಮ್ ಥರ ಅವ್ರಿಗೆ ಅದನ್ನು ತೋರಿಸ್ಕೊಂಡು, ಈಗ ಲಯನ್ ತೋರಿಸಿದ್ರೆ ಲಯನ್ ಹೇಗೆ ರೋರ್ ಮಾಡುತ್ತೆ, ಝೀಬ್ರಾ ಹೇಗಿರುತ್ತೆ, ಕ್ರೊಕೊಡೈಲ್ ಹೇಗಿರುತ್ತೆ, ಈ ಥರದ್ದೆಲ್ಲ ತೋರಿಸ್ಕೊಂಡು ಫನ್ನಾಗಿ ಕೂಡ ನಾವು ಎಂಜಾಯ್ ಮಾಡ್ಬೋದು. ಯಾವಾಗಲೂ ಅಷ್ಟೇ ಪ್ರತಿಯೊಂದನ್ನು ನಾವು ಪಾಸಿಟಿವ್ ಆಗಿ ತೊಗೊಂಡು ಮಗುಗೆ ಹೇಳ್ಕೊಡ್ಬೇಕಾಗತ್ತೆ. ಬುಕ್ಸ್ ಆರ್ ಆಲ್ವೇಸ್ ಅ ಗುಡ್ ಫ್ರೆಂಡ್ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಮನುಷ್ಯನಿಗೂ ಓದೋ ಅಭ್ಯಾಸ ಇರಬೇಕು. ಎಲ್ಲ ಪುಸ್ತಕಗಳಿಗೂ ಒಬ್ಬ ಮನುಷ್ಯನಿಗೆ ಒಳ್ಳೆಯ ಸ್ನೇಹಿತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆ ನಮ್ಮ ವ್ಲಾಗ್ಸ್ ಇಷ್ಟ ಆಗ್ತಾಯಿದ್ರೆ, ಇನ್ಫಾರ್ಮೇಷನ್ಸ್ ಎಲ್ಲ ಇಷ್ಟ ಆಗ್ತಾಯಿದ್ರೆ ನಮ್ಮ ವ್ಲಾಗ್ಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಗೌರಿ ಫಾರ್ ಅನಿತ್ನ ಕೂಡ ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.